ರತ್ತ ನೀರು ತಗೊಂಬರವ. ನೀರು ಇಟ್ಟದ್ ನೋಡತ್ತೀರಿ ಪಾಪ ನೆತ್ತಿಗಿತ್ತಿಗತ್ತೇನ. ಓನ್ರಿ ಅತ್ತೀರ ಬಂದ್ರಿ ಅತ್ತೀರ ತಗೋರಿ ನೀರು. ನಾನು ಲಕ್ಷಣ ಆಗ್ಲಿಲ್ಲ ನೋಡ್ರಿ ಅತ್ತೀರ. ತಗೊಂಬಂದು ನಾಷ್ಟ ಕೊಟ್ಟೆ, ನೀರು ಇಡೋದು ನೆನಪಾರ್ದೆ. ತಗೋರಿ. ಖಾರ ಆಗಿಬಿಟ್ಟತಿ, ಹಸಿಮೆಣಸಿನ್ಕಾಯಿ ಭಾಳ ಹಾಕಿ ಏನ. ಹೌದ್ರಿ ತಗೋರಿ, ಫಸ್ಟ್ ನೀರು ಕುಡೀರಿ. ನಾಷ್ಟ ಮಾಡಿದ್ರೆ ನೀವು ರತ್ನ? ಇವನು ಶಂಕರು ಎಲ್ಲರೂ ಮಾಡಿದ್ರಲ್ಲ ನಾಷ್ಟನ? ಇನ್ನೂ ಇಲ್ರಿ ಅತ್ತೀರ. ಈಗ ನಾಷ್ಟ ಮಾಡ್ಕೊಂಡು ಮತ್ತು ಒಂದಿಟ್ಟು ಹುಡುಗಿನ ನೋಡಕ್ಕೆ ಹೋಗೋಣ ಅಂತಾರಿ. ಹೌದೇನವ, ಹೋಗ್ಬರ್ರಿ. ಮತ್ತೆ ನೀವು ಹೋಗ್ಲಿಲ್ಲ ಅಂದ್ರೆ ಹಂಗವಾಸ ಆದ್ರತ್ತಿ. ಹೋಗ್ಬರ್ರಿ. ಹ್ಞೂ ರೀ ಅತ್ತೀರ. ಮತ್ತು ನನಗೂ ಯಾವ ನೋಡ್ಯಾನ ನಂಗೆ ಆಕತಿ. ಮತ್ತು ಹೋಗಿ ನೋಡ್ಕೊಂಡು ಬರ್ತಾನೆ ರೀ. ಮತ್ತು ಇವರು ನಾನು ಇಬ್ಬರು ಕೂಡ ಹೋಗೋರಿ. ಮತ್ತು ನಾವು ಹೋಗ್ಬೇಕು, ಇನ್ನೇನು ಹೋಗೋದು, ಇಬ್ಬರು ಕೂಡ ಹೋಗ್ಬರ್ನ ಅಂತ ಅಂದನ್ರಿ. ಇವರು ಹೋಗ್ಬರ್ನ ಅಂತ ಅಂದಾರ್ರಿ. ಮತ್ತು ಒಂದಿಟ್ಟು ಅನ್ನ ಸಾರು ಮಾಡಿಟ್ಟಾನ್ರಿ ಅತ್ತೀರ. ಬೇಕಾದ್ರೆ ಸಂಜಿಕೆಗೆ ರೊಟ್ಟಿ ಗಿಟ್ಟಿ ಬಡಿತೇನ್ರಿ. ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ಅತ್ತೀರ. ಏನು ಹೋಗ್ಬರ್ರಿ, ಏನು ಹೋಗಿ ನೋಡ್ಕೊಂಬರ್ರಿವ. ಅದಕ್ಕೇನು ನಾನು ಮಾಡ್ತಿದ್ದೆ ಏನಾರು ಒಂದಿಟ್ಟು ಅನ್ನ ಸಾರು. ಮತ್ತು ಹೊತ್ತಕತ್ತೆ, ಲಘು ಹೋಗ್ಬೇಕಿಲ್ಲ. ಲಘು ಹೋದ್ರೆ ಲಘು ಬ್ರಾಕ್ ಪಾಡಕತಿ. ಬ್ಯಾಡ್ರಿ ಇತ್ತೀರ. ನೀವು ಮತ್ತು ಕಾಲು ಭಾಳ ಅಂತೀರಿ. ನೀವೇನು ಆಕಳದ್ದು ಇದು ಮಾಡಕ್ಕೆ ಹೋಗ್ಬೇಡ್ರಿ ಇತ್ತೀರ. ಎಲ್ಲ ಹುಲ್ಲು ಹಾಕೇನಿ ಆಕಳಿಗಳಿಗೆ, ನೀರು ಇಟ್ಟಾನಿ, ಹುಲ್ಲು ಹಾಕೇನಿ. ಸಂಜಿಕೆ ತನಕ ಏನು ಚಿಂತಿಲ್ಲ. ಬೇಕಾರೆ ಹೋಗಂಗಿದ್ರ ಇವರು ಸುಮತಿ ಮನೆ ಅಂತೇಳಿ ಹೋಗ್ರಿ. ಮತ್ತು ಒಬ್ಬರಿಗೆ ಬ್ಯಾಸರ ಆಗಂಗಿದ್ರ ಚಾವಿ ಹಾಕೊಂಡು ಹೋಗ್ರಿ, ಅಲ್ಲೇ ಇರಿ. ಮತ್ತೆ ಹುಣ್ವ ಹುಕ್ಕಾನ್ ಮತ್ತೆ ಅಲ್ಲೇ ಒಬ್ಬೇಕಿಗೆ ಬ್ಯಾಸರ ಇರ್ಕತ್ತವ. ನೀನು ಇರೋದಿಲ್ಲ, ಮಾತಾಡಕ್ಕೆ ಒಂದಿಟ್ಟು ಒಬ್ಬೇಕೆ ಏಟಾವತ್ತಂತ ಕುಂದಿರ್ಲಿ, ಮಕ್ಕಳಿ ಹೋಗ್ಬರ್ತಾನೆ ತಗೋ. ನಾನು ಮತ್ತೆ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗ್ಬರ್ತಾನೆ. ನೀವು ಹೋಗ್ರಿ, ಮತ್ತೆ ಲಗುನ ಹೋಗ್ರಿ. ನಾ ಆತಿಲ್ಲ, ಇನ್ನು ಎಟೋತ್ ಮಾಡ್ತಿದ್ದಿ ನೋಡು. ಅಂದ್ರೆ ಏನ ಇವ್ರು ಬರ್ರಿ ನಾಷ್ಟ ಮಾಡ್ಬಾ ಹೋಗೋಣ. ಮತ್ತೆ ನಾಷ್ಟ ಮಾಡ್ಲಿಲ್ಲ ಹಂಗ ಹೋಗೋಣ, ಏನು ಉಪವಾಸ? ಬಾ, ನಿಮ್ಮ ತವ್ರ ಮನ್ಯಾಗ ಅಡಿಗೆ ಮಾಡಿಸಿರ್ತಾರ ಏನ? ಮಾಡಿಸ್ತಾರ. ಹೋಗು ಅಳಿಯ ಉಕ್ಕಿ ಅಂತಂದ್ರೆ ಮಾಡಿಸ್ಲಿ ಹಂಗಿರ್ತಾರೇನ? ಹಂಗ ನೋಡ್ರಿ ಇರ್ತೀರ. ಒಟ್ಟು ನಮ್ಮ ತವ್ರ ಮನ್ಯಾಗ ನಾಡ್ಕೇಳ್ಲಕ್ರಿ ಸಮಾಧಾನ ಇಲ್ಲ. ಬರ್ರಿ ನಾಷ್ಟನ ಮಾಡ್ರಿ, ಮತ್ತೆ ಹಾಕೊಂಬರ್ಲೇನ? ತಟ್ಟಗೆ ಹಾಕೊಡು. ಏನು ಮಾಡಿ, ಅನ್ನ ಮಾಡಿ ಏನು? ಅದು ತರಕಾರಿ ಇತ್ತಲ್ಲ, ಅದಕ್ಕೆ ಒಂದಿಟ್ಟು ಅನ್ನ ಮಾಡಿದೆ. ಪಲಾವಿನ ಅನ್ನ ಮಾಡ್ದಂಗೆ. ಬರ್ರಿ ನಾಷ್ಟ ಮಾಡ್ರಿ, ಮತ್ತೆ ಲಗು ಹೋಗೋಣ. ಈಗ 11 ಬಸ್ ಐತನ ಮತ್ತೆ. ಈಗ ಐತಿ ಮತ್ತೆ ಬಸ್. ಇನ್ನೂ ಅರ್ಧ ಗಂಟೆ ಐತಿ ನೋಡಿ. ಲಗು ನಾಷ್ಟ ಮಾಡ್ಕೊ ಮತ್ತೆ ಹೋಗೋಣ. ಮತ್ತೆ ಅಕ್ಕಿ ಪ್ರಿಯಾನು ಸಾಲಿ ಬಿಟ್ಟಾಳ ನೋಡ್ರಿ ಇವತ್ತು. ಅಕ್ಕಿನೂ ಬರ್ತಾಳ ಅಂತ ನಮ್ಮ ಕೂಡ. ಒಲ್ಲೆ ಅಂದ್ರೆ ಒಲ್ಲೆ, ಸಾಲಿ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಂತ ಕುಂತ್ ಬಿಟ್ಟಾಳ ಇವತ್ತು. ಏನು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ, ಏನಿಲ್ಲ. ನೀವು ಬಿಟ್ಟು ಅಡ್ಡಾಡ್ತೀರಿ. ನಾವು ಹೋಗಂಗಿಲ್ಲ, ನಾನು ಪಾಪನ್ ನೋಡ್ಬೇಕು ಅಂತ ಅನ್ನಕತ್ತಾಳ್ರಿ. ಮತ್ತೆ ಕರ್ಕೊಂಡು ಹೋಗೋಣ ಏನಾಕಿನ್ನ ಅಕ್ಕಿ ಅಂತೇಳಿ ಇಟ್ಟ ತನಕ ಮಾತಾಡಿ ಬಂದು ನೋಡು. ಹೊರಗಿದ್ಲು, ಅಲ್ಲಿ ಆಡಾಕತ್ತಿದ್ಲು. ಸಾಲಿಗೆ ಹೋಗ್ಬಾರ್ವಾ ಅಂದ್ರೆ ಹೋಗಂಗಿಲ್ಲಪ್ಪ ನಾನು ಅಂದ್ಲು ನೋಡು. ಮತ್ತೆ ಇರ್ಲಿ ತಗೋ, ಇವರು ಬರ್ವಲ್ಲಕ್ಕ. ಮತ್ತು ಮೊನ್ನೇನು ಇದಕ್ಕೂ ಹೋಗಿದ್ವಿ ಬಿಟ್ಟು. ಮತ್ತು ಅಕ್ಕಿನೂ ಬರ್ಲಿ ತಗೋ, ಮತ್ತೆ ಕರ್ಕೊಂಡು ಹೋದ್ರಾತು. ಮತ್ತೆ ಲಗು ಬರ್ರಿ, ಮತ್ತೆ ಹೋಗೋಣ ಅಂತ. ಹೋಗೋದಿನ ನಾಷ್ಟ ಮಾಡ್ಬಾರೆ ಪ್ರಿಯಾ. ಉಪವಾಸ ಬರ್ತೀವಿ ಏನ್ ಮಾಡಿಯವ? ಹೋಗು ದಿನ ಅನ್ನ ಅನ್ನ ಅನ್ನ. ನೀನು ಏನು ಮಾಡಂಗಿಲ್ಲ, ನೀ ಮ್ಯಾಗಿ ಮಾಡ್ಕೊಡು. ಅಯ್ಯವ್ವ, ಇಟ್ಟತ್ನಿಗೆ ಆ ಮ್ಯಾಗಿ ನಿನಗೆ ಹೊತ್ತಾಗೈತರ್ಲಿ. ಲಘು ಬಾ, ಮತ್ತೆ ಮಾಡ್ತಾಳಂತವ ತರ್ತಾನಿ, ತಂದಿಟ್ಟಿರ್ತಾನಿ, ಮಾಡ್ಕೊಡ್ತಾಳ. ಲಘು ನಡಿಯಲ್ಲಿ ತಯಾರಾಗ. ಬೇರೆ ಅರ್ಬಿ ಹಾಕೊಂತೀಯನ್, ಇದ್ರಾಗ ಬರ್ತೀಯನ್ ನೋಡು. ಏನೇ ಬಿಡ್ರಿ, ಚಲೋ ಅದ ಅರಿಬಿ. ಅದ್ರಾಗ ಬರುವಲ್ಲಕ್ಕ. ಮತ್ತೆ ಇಲ್ಲದ್ ರೋಸ್ ಅರಿಬಿ ಕೆದರ್ತಾಳ ಕುತ್ಕೊಂಡು. ಮತ್ತೆ ಅದ ಆಟ ಹೇಳಿದ್ರೆ ಸಾಕು. ಈಗ ನೀವು ಐತ್ ನಡಿವ. ಮತ್ತೆ ಕೈ ತಕೊಂಬೋಗು, ನಾಷ್ಟ ಮಾಡೋಣಂತ. ಲಘು ಹಾಕೊಟ್ಟು ನೀನು ನಾಷ್ಟ ಮಾಡು. ಹೊತ್ತು ಮಾಡ್ಬಾರ್ದು ನನಗೆ. ಅಂದ್ಮೇಲೆ ರಗಡ ಕೆಲಸ ಇರ್ತಾವೆ ನಮಗೂ. ಬಿಟ್ಕೊಟ್ಟು ಮತ್ತು ಒರ್ಲಿ ಅಂದ್ರೆ ಕೇಳಂಗಿಲ್ಲ. ಬರ್ರಿ ಇಬ್ರು ಹೋಗಿ ನೋಡ್ಕೊಂಬರೋಣ ಅನ್ನಕತ್ತಿದ್ದಿ. ಮತ್ತು ಲಘು ಹೋಗಿ ಬರೋಣ ಬಾ. ಮಕ್ಕೋಬೇಕಿತ್ತು ಒಂದು ಸ್ವಲ್ಪ ತಕ್ಷತ. ನಾ ಹುಡುಗನ್ ನೋಡ್ಕೊಂತಂತಾಗ ಮಕ್ಕೋ ಒಂದು ಸ್ವಲ್ಪ ಹೊತ್ತು. ರಾತ್ರಿಲ್ಲ ನಿದ್ದಿಲ್ಲ ನಿನ್ನೆ. ಮಕ್ಕೋ ನಿದ್ದಿನ ಬರಕತ್ತಿಲ್ಲಕ್ಕ. ಪಾಪು ಸೈಡಿಗೆ ಅದಾಳಲ್ಲ, ಇಲ್ಲಿ ಮತ್ತೆ ಬಿದ್ದಿದ್ದಾಳಂತ ಎದ್ರಿಕಿ. ಏಯವ್ವ ಇನ್ನು ಏನು ಬಿಡೋದಿಲ್ಲ ತಗೋ. ಒಳ್ಳಾಕ ಪಳ್ಳಾಕ ಏನೋ ಬರಂಗಿಲ್ಲ. ಕೂಸಿನ ಸಾಣ್ದವ ಇವ. 3 ತಿಂಗಳ ತನಕ ಏನೋ ಎಲ್ಲಿ ಇದು ಮಾಡಂಗಿಲ್ಲ, ಏನಿಲ್ಲ. ಎದ್ರಬೇಡ, ನಾ ಇಲ್ಲೇ ಇರ್ತಾನಿಲ್ಲ ಮಕ್ಕೋ. ಈಗ ಆಕಿಗೆ ಇದನ್ನ ಕೊಟ್ಟಿದ್ರು ನೋಡವ್ರು ಸಿಸ್ಟ್ರ್ ಬಂದು. ಅದನ್ನ ಹಾಕೇನವ ಸಿರಪ್, ಅದ್ರಾಗ ಇಟ್ಟ ನೋಡು. ಅದನ್ನ ಮನ್ಯಾಗ ಕರೆಕ್ಟ್ ನಂಗೆ ಹಾಕ್ಬೇಕು ನೋಡು. ನಾ ಒಂದು ಮಾತು ಹೇಳ್ಬೇಕು ನಿನಗೆ. ಅದು ಏನು ಹೇಳ? ಅವ್ರ ಮನೆಗೆ ಬರ್ಲಕ್ಕ ನಾ ಹೋಗಕ್ಕ ಇಲ್ಲೇ ಇರ್ತಾನೆ. ಇವ ಯಾಕ ಅಂತಂದೇನಲ್ವಾ? ತವ್ರ ಮನ್ಯಾಗ ಆಗಂಗಿಲ್ಲ ಬಾಣೆತನ. ಚೊಕ್ಕಾಗಿ ಚೊಚ್ಚಲು ಬಣೆತನ ಚಂದಂಗೆ ಆಕತವ. ಅಲ್ಲ ನಾ ಏನು ನಿನಗೆ ಇಲ್ಲಿರೋದೇನು ಬೇಡ ಅನ್ನಕತ್ತಿಲ್ಲ, ಮಾಡ್ತೇವೆ ಬಿಡು ನಾನು ಅತ್ತೆಯರು ಕೂಡಿ. ಆದ್ರೂ ಅಲ್ಲಿದ್ದಂಗೆ ಆಗಂಗಿಲ್ಲ ಅಂತ ಹೇಳದ್ವ. ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆಗೆ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಇರ್ತೈತಲ್ಲ, ಮತ್ತು ಚೊಚ್ಚಲು ಬಣೆತನ. ಹಂಗಾಗಿ ನಿಮ್ಮವರೆಗೂ ಮತ್ತು ಆಸೆ ಇರ್ತೈತವ, ಮಗಳನ್ನ ಮನೆಗೆ ಕರ್ಕೊಂಬರ್ಬೇಕು ಹೆರಿಗೆ ಆದ್ಮೇಲೆ ಅಂತಂದು. ಕೇಳಿ ನೋಡತ್ತೀರಿ ಏನಂತಾರೆ ಏನೋ. ಮತ್ತೆ ಅಕ್ಕ ನನಗಂತ್ರಿ ಅಕ್ಕ ಹೋಗಂಗ ಆಗೋಲ್ದಲ್ಲಿ. ಅಂದ್ರೆ ನಿಮ್ಮ ಅವ್ವಾರ ಮಾಡಿದ್ದಕ್ಕೆ ಬ್ಯಾಸ್ರಿಗೆ ಏನು ಅದ ಲಕ್ಷ್ಮಿಗೆ ಅವತ್ತು ಹಂಗಂದ್ರ ಅಂತಂದು ಥರ ಏನಾರ ಇದ್ರೆ ತಕೊಂಬಿಡು ಲಕ್ಷ್ಮಿಗೆ ಹಂಗಂತ ನಿಮ್ಮವ್ವ ಅನ್ನೋದು. ಹೋಗ್ಲಿ ಬಿಡು, ಏನು ಮತ್ತು ತಿಳಿಲಾರ್ದು ಏನೋ ಒಂದು ಅಂದಾರ ಹೋಗ್ಲಿ. ಮತ್ತು ಅದನ್ನ ಇಟ್ಕೊಂಡು ನಿಮ್ಮ ಅವ್ವರ್ ಕೊಟ್ಟ ಮಾತು ಬಿಡೋದು ಇದು ಮಾಡೋದು ಮಾಡಕ್ಕೆ ಹೋಗ್ಬೇಡ. ಏನು ತಾಯಿ ಮನಸ್ಸಿಗೆ ನೋವಾಕತ್ವ. ಎಂತ ಏನಾರ ಆಗಲಿ ತಾಯಿ ಎಲ್ಲ ಮಗಳು ನಿನ್ನ ಸಲುವಾಗಿನ ಅವರು ಹಂಗೆ ಮಾಡಿರೋದು. ಏನು ಒಂದು ಕಡೆ ಬ್ಯಾಸರ ಅನ್ನಿಸ್ತೈತಿ. ಆದ್ರೂ ನಿಮ್ಮ ಅವ್ವರಿಗೆ ಏನು ಅನ್ನಕೋಬೇಡವ ಪಾಪ. ಹೋಗ್ಲಿ ಏನಾಯ್ತು ಕರೆದ್ರ ಹೋಗು. ಹಿಂಗಂತಾನೆ ಅಂತಂದು ಏನಲ್ಲ, ಇಲ್ಲಿ ಇರಂಗಿದ್ರಿ ಇರು, ಬ್ಯಾಡ ಅನ್ನೋದಿಲ್ಲ. ಅಲ್ಲಿ ಹೋದ್ರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಆಕತಿ, ನಿಮ್ಮ ಅಪ್ಪರಿಗೆ ನಿಮ್ಮ ಅವ್ವರಿಗೆ. ಅದಕ್ಕೆ ಹೇಳಕತ್ತಿರೋದು.
ನನಗೇನು ಬ್ಯಾಸ್ರ ಇಲ್ಲಕ್ಕ. ನಮ್ಮ ಅವ್ವನ ಮೇಲೆ ನಾನು ಜೀವನ ಅದನಿ. ನಮ್ಮವ್ವ ಅಂದ್ರೆ ಇಷ್ಟನ ಅದ ಹಂಗೆ ಮಾಡ್ತಾಳಲ್ಲ, ಸಿಟ್ಟು ಬರಂಗೆ ಮಾಡ್ತಾಳ. ನಮ್ಮವ್ವ ತನ್ನಷ್ಟಕ್ಕೆ ತಾನು ಇದ್ಲು ಅಂದ್ರೆ ಚಂದಂಗೆ ಇರ್ತಾಳಕ್ಕ. ನಮ್ಮ ದೊಡ್ಡವನ ಮಾತು ಯಾವಾಗ ಕೇಳಕತ್ಲ ಅವಾಗ ಕೆಟ್ಲು ಅಂತಾನೆ ನಮ್ಮವ್ವ. ಪ್ರತಿ ಸರ್ನಿ ಹೇಳ್ತಾನೆ, ದೊಡ್ಡವನ ಮಾತು ಕೇಳಬೇಡ ಬೇವ, ನಿನ್ನ ಬುದ್ಧಿ ಹಾಳು ಮಾಡ್ತಾಳ ದೊಡ್ಡವ್ವ ಅಂತಂದು. ಮತ್ತು ಏನಿಲ್ಲ ಹಂಗೆ ಆಟ್ಕೀಟ್ಕ ಅಕ್ಕ 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 ಅಂತ ಈಕಿ ನಮ್ಮ ದೊಡ್ಡವ್ವ ಲಕ್ಷ್ಮವ್ವ ಲಕ್ಷ್ಮವ್ವ ಅಂತಂದು ಬರ್ತಾಳೆ. ಹಿಂಗೆ ಮಾಡಿ ನನಗೆ ನಮ್ಮ ದೊಡ್ಡವನ ಕಂಡ್ರೆ ಆಗಂಗಿಲ್ಲ ನೋಡಕ್ಕ. ಹೋಗ್ಲಿ ಬಿಡವ, ಅದನ್ನೆಲ್ಲ ತಲೆಗೆ ಹಚ್ಕೊಳಕ್ಕೆ ಹೋಗಬೇಡ. ಬಾಣ್ತಿಗೆ ನೀನು ಭಾಳ ಮಾತಾಡಬಾರ್ದು, ಇದನ್ನು ಮಾಡಬಾರ್ದು. ಎಷ್ಟಾಗತ್ತೆ ಅಷ್ಟು ಮಕ್ಕೊಳ್ಳೋದು, ನಿಧಾನ ಇರೋದು ಮಾಡ್ಬೇಕು. ಹಂಗೆ ಸಿಟ್ಟು ಮಾಡ್ಕೊಳ್ಳೋದು ಅದು ಮಾಡಬಾರ್ದು. ತಲೆ ನುಯ್ತೈತಿ ಜೋರಾಗಿ ಮಾತಾಡೋದು ಅದನ್ನ ಮಾಡಿದ್ರೆ. ಮತ್ತು ಅವರಿಗೆ ಹೇಳಿದ್ರೆ ಅಕ್ಕ? ಹ್ಞೂ ಹೇಳ್ಯಾರಂತ ಅತ್ತಿಯರು. ಹೋಗಿ ನಮ್ಮ ಮನ್ಯಾಗ ನಿಮ್ಮ ಅವ್ವರಿಗೆ ಹೇಳಿ ಬಂದ್ರಂತ. ಬೇಸರ ಮಾಡ್ಕೊಂಡ್ರಂತ ನಿಮ್ಮ ಅವ್ವರು ಒಂದಿಟ್ಟು. ರಾತ್ರಿನ ಕರಿಬೇಕಿಲ್ಲ, ನಾವು ಬರ್ತಿದ್ವಿ, ಬಿಟ್ಟ ಹೋಗಿರಲ್ಲ ಅಂತಂದು. ಇಲ್ಲ ಇದ್ಕಿದ್ದಂಗೆ ಮತ್ತು ಹೆರಿಗೆ ನೋವು ಭಾಳ ಜೋರಿದ್ವು, ಹಾಗಾಗಿ ದವಾಖಾನೆ ಕರ್ಕೊಂಡು ಹೋಗ್ಯಾರ. ಮತ್ತೇನಾಯ್ತು ಬರ್ರಿ ಹೋಗೋಣ ಅಂತಂದು ಅತ್ತಿಯರು ಕರ್ದಾರಂತ. ಮತ್ತು ಇವ್ರಂದ್ರೆ ಇನ್ನೇನು ಬರ್ಬೋದು ನೋಡು, ಹೋಗ್ಯಾರ ಅವ್ವರು ಅಕ್ಷತಾರ ಅವ್ವರು ಇಬ್ಬರು ಕೂಡಿ ಹೋಗ್ಯಾರ ನೋಡು ಅಂತಂದು. ಹೌದೇನಕ್ಕ? ಆಯ್ತು. ಅಕ್ಷತಾ ಆರಾಮದೇನವ? ಅತ್ತಿಯರ ಈಗ ಬಂದ್ರೆ? ಹ್ಞೂನವ, ಈಗ ಬಸ್ಸಿಗೆ ಬಂದ್ವಿ ನೋಡಿ ಇಬ್ರು ಕೂಡಿ. ಹ್ಞೂ ರೀ ಅತ್ತಿಯರ ಆರಾಮದೇನ್ರಿ? ಇವ ಹೋಗ್ಬೇಕೆ ಬಂದೇನು ಬ್ಯಾಪ್ಪ? ಅಪ್ಪ ಬರ್ಲಿಲ್ವಾ? ಹೊಲ್ದಾಗಲ್ಲೇ ಹೋಗಿತ್ತು. ನಿಮ್ಮಪ್ಪ ಮನೆಯಾಗಿದ್ದಲ್ಲ, ಗೊತ್ತಲ್ಲ ನಿಮ್ಮಪ್ಪಗೆ ನಿಂಗೆ ಹೆರಿಗೆ ಆಗಿರೋದು. ಮತ್ತು ನಾನು ನಿಮ್ಮ ಅತ್ತೆ ಕರೀತಲ್ಲ, ಮತ್ತು ನಿಮ್ಮ ಅತ್ತೆ ಕುಟ ಬಂದೆವ. ಹೌದೇನು ಬೇ? ಬಾ ಬರ್ರಿತ್ಲ ಬರ್ರಿ. ಅದು ಈಟಕತೆ ಕಾಣಿ ಇದು ನಿತ್ಕನಕ ಸಜ್ಜಾಗಂಗಿಲ್ಲ. ಏ ಮುದ್ದವ ಮಕ್ಕೊಂಡಿರಿ ನೀವು? ಅಣ್ಣ ಕರೆಯಕತ್ತನ್ ಬಾ ಇಲ್ಲಿ ಗುಂಡಿ. ಏ ಮುದ್ದು ಇವ ನನ್ನ ಮೊಮ್ಮಗಳವ, ಬಂಗಾರಾಗೈತೆ ನೋಡವ. ಅಮ್ಮ ಮಕ್ಕೊಂಡಿರಿ ನೀವು? ಎದ್ದಾಳ್ರಿ ಮುದ್ದು ಬಂಗಾರಿ, ಎದ್ದಾಳವ. ನೋಡಿ ಇಲ್ಲಿ ಅಜ್ಜಿ ಬಂದೈತಿ. ಮಕ್ಕೊಂಡಾಳ ಬೇವಾಕಿ. ಅಯ್ಯೋ ಒಂದು ಈಟು ಕಣ್ಣು ಬಿಡ್ತಾಳ, ಹಂಗೆ ಮತ್ತೆ ಮಕ್ಕೊಂತಾಳ. ಹೆರಿಗೆ ಒಂದು 3 ದಿವ್ಸ ತನಕ ಹಂಗನವ ಹುಡ್ರು. ಅಂದ್ರೆ ತಾಯಿ ಹೊಟ್ಟೆಗಿದ್ದಂಗೆ ಅವು ಕಣ್ಣ ಬಿಡಂಗಿಲ್ಲ. 3 ದಿವ್ಸ ಆಗತ್ಲೆ ಹಂಗೆ ಕಣ್ಣ ನಿಚ್ಚಳಾಗಿ ಬಿಟ್ಟು ಎಲ್ಲರನ್ನು ನೋಡೋದು ಮಾಡೋದು, ಮಾತಿಗೆ ಲಾಲ್ಸೋದು ಮಾಡ್ತಾವ. ಆರಾಮದಿ ಅಲ್ವಾ ನೀನು? ಏನು ಹೆರಿಗಿದು ತ್ರಾಸು ಭಾಳ ಆತ ಏನು? ಹ್ಞೂ ರೀ ತೀರ ಭಾರಿ ತ್ರಾಸ ಆತು. ಆದ್ರೂ ಏನಿಲ್ರಿ, ಹೆರಿಗೆ ಆದಮೇಲೆ ಅಳಾರಾದೆ ಹಂಗನವಾದ. ಹೊಟ್ಟೆ ಕೊಯ್ದು ತೆಗಿತಾರಲ್ಲ, ಭಾರಿ ತ್ರಾಸದು. ಹೆರಿಗೆ ಆದ್ಮೇಲಿಂದ ಭಾರಿ ತ್ರಾಸು ಬಂದಾನದು. ಹೆರಿಗೆ ಹಾಕೋ ತನಕ ಏನೂ ಇರೋದಿಲ್ಲ. ಹೆರಿಗೆ ಕೂಸು ಯಾವಾಗ ಹೊರ ಬೀಳ್ತೈತಲ್ಲ ಅವಾಗ ತ್ರಾಸು. ಹಿಂಗೆ ನಾರ್ಮಲ್ ಹೆರಿಗೆ ಆದ್ರೆ ಹೆರಿಗೆ ಆಗೋ ತನಕ ತ್ರಾಸು, ಕೂಸು ಹೊರ ಬಿದ್ಮೇಲೆ ಆರಾಮಿರೋದು. ಹಿಂಗೆ ಮುಂದೆ ಯಾವ್ದು ನೋವು ಏನು ಬರೋದಿಲ್ಲ ನೋಡು. ನಾರ್ಮಲ್ ಆಗ್ಬಿಟ್ರೆ ಈಗ ಹೊಟ್ಟೆ ಕೊಯ್ಸಿ ತೆಗೆಸ್ಕೊಂಡ್ರೆ ಭಾರಿ ತ್ರಾಸು. ಬದುಕು ಭಾಳ ಮಾಡೋಕ್ಕಾಗಂಗಿಲ್ಲ. ಆಮೇಲೆ ಬಗ್ಗೆ ಎದ್ದು ಬದುಕು ಮಾಡೋಂಗಿಲ್ಲ. ಏಟ್ ಭಾಳ ಹೊತ್ಕೊಂತ ಬದುಕು ಮಾಡೋಕ್ಕಾಗಂಗಿಲ್ಲ. ಭಾರಿ ತ್ರಾಸ ಅದು. ಭಾಳ ತ್ರಾಸ ಪಟ್ಲ ರೀ ಅತ್ತೀರ ಆಕಿನ. ಈ ಪೇನಿಗೆ ಅದಕ್ಕೆ ಅವರು ಡಾಕ್ಟ್ರ್ ಅದನ್ನ ಅಂದ್ರೆ ಎಷ್ಟು ನೋವು ಒಳಗೆ ನುಂಗ್ತೀವ ನೀನು, ಎಷ್ಟರ ಒಂದು ದನಿ ಬಾಯಿ ಬಿಟ್ಟು ಇದು ಮಾಡೋಂಗಿಲ್ಲ. ಹಂಗೆ ಒಳಗೆ ನುಂಗಿ ಪೇನ್ ಕೊಟ್ಟು ನಾರ್ಮಲ್ ಹೆರಿಗೆ ಮಾಡಿಸ್ಕೊಂಡು. ಈಗಿನ ಕಾಲದಾಗ ನಾರ್ಮಲ್ ಮಾಡಿಸ್ಕೊಳಕ್ಕೆ ಅವಲ್ದಕ್ಕಾರ ಹೆಣ್ಮಕ್ಳು ಹೊಟ್ಟೆ ಕೊಯ್ ತೆಗೆದು ಬಿಡ್ರಿ ಲಘುನ. ನಮಗೆ ನೋವು ತಿನ್ನೋದಂಗಿಲ್ಲ ಅಂತಾರೆ. ಹೆಂಗ ಏನ ಬಿಡವ ಮಾಡಿಸ್ಕೊಂಡೆಲ್ಲ. ಹ್ಞೂನಕ್ಕ, ನನಗೂ ನೋವು ಲಾಸ್ಟಿಗೆ ನೋವು ತಡೆದಾಗ್ಲಿಲ್ವಾ ಇವ ನನಗೆ. ಯಪ್ಪ ನೆನೆಸ್ಕೊಂಡ್ರೆ ಹಂಗೆ ಹ್ಞೂನವ. ತಾಯಿ ಒಂದು ಮಗುವಿಗೆ ಜನ್ಮ ಕೊಡೋ ಮುಂದೆ ಸತ್ತು ಬದುಕ್ತಾಳಂತ, ಅಷ್ಟು ತ್ರಾಸು. ಮುಂದೆ ಇವ್ರೇನಂದ್ರೆ ಅನಿಸ್ಕೋಬೇಕು, ಇವ್ರೇನು ಮಾಡಿದ್ರು ಮಾಡಿಸ್ಕೋಬೇಕು ನೋಡು. ಅಂತ ಮಕ್ಳು. ಅಮ್ಮ ಮಕ್ಕೊಂಡಾಳಕಿ. ಬರ್ರಿ ಇಲ್ಲಿ ತಾತನ ಹತ್ರ ಹೋಗೋಣ. ಅಮ್ಮ ಬರ್ತೀರೇ? ಶಿಷ್ಟ್ರು ಬಂದ್ರ ಭಯಕತ್ತಾರ. ನಾ ಹೊರಗಿರ್ಲೇನ್ರಿ ಐತೀರ? ಯಾಕವ ಭಾಳ ಮಂದಿ ನಿಂದ್ರಂಗಿಲ್ಲ ರೀತಿಯಾರ ಇಲ್ಲಿ. ಕೂಸಿನ ನಂತರ ಒಬ್ಬರ ಇರ್ಬೇಕು. ಭಾಳ ಜನ ನಿಂತ್ರಿ ಅಂದ್ರೆ ಕೂಸಿಗೆ ಇದಾಕತಿ, ಅದೇನ ಅಂತಾರಲ್ರಿ ಇನ್ಫೆಕ್ಷನ್ ಅದಾಕತಿ. ಭಾಳ ಜನ ಇರಂಗಿಲ್ಲ, ಒಬ್ಬರ ಇರ್ರಿ ಅಂತಾರ್ರಿ. ಇನ್ನೂ ಬಂದಿಲ್ಲ. ಬಂದ್ಲು ಅಂದ್ರೆ ಕೂಗ್ಯಾಡಕತ್ತಾಳ್ರಿ ಈಗ. ಮುದ್ದು ಬಂದ್ರಿ ಅಜ್ಜಿ ಹತ್ರ ನೀವು? ಬಂದ್ರಿ ಸಾವ್ಕಾಸ ಬೇ. ಅಯ್ಯವ್ವ ನಿನ್ನ ಮಗಳನ್ನ ಏನು ಮಾಡೋದಿಲ್ಲ, ಸುಮ್ಮನೆ ಅಮ್ಮ. ಅಕ್ಕ ಇವ್ರಿಲ್ಲ ಎಲ್ಲಿ ಹೋದ್ರು? ಅದೇನ ಗುಳಿಗೆ ಇನ್ನೂ ಅದಾವಂತವ ತರವು, ಅವ್ನು ತೊಗೊಂಬರ್ತಾನೆ ಅಂತ ಹೋಗ್ಯಾನವ. ಇನ್ನೂ ಬಂದಿಲ್ಲ ನೋಡು. ಗೊತ್ತಾತು. ಮನೆಗೆ ಹೋಗಂದ್ರೆ ಪಾಪ ಹೋಗಿಲ್ಲ. ಮಕಾಯಿಕ ತೊಗೊಂಡು ಜಳಕನಾರ ಮಾಡ್ಬಾ ಹೋಗಪ್ಪ ಅಂದ್ರೆ, ಇಲ್ಲ ಅಣ್ಣ ಬರಲಿ ಆಮೇಲೆ ಹೋಗ್ತಾನೆ ಅತ್ತಿಗೆಮ್ಮ ಅಂತ ಅನ್ನ. ಎಲ್ಲೇ ಹೋಗ್ಯಾನವ, ದವಾಖಾನೆಗೆ ಅದ. ನೀನು ಹೋಗಿಲ್ಲ ಅವನು. ಸುಮ್ಮನೆ ಮತ್ತೆ ಅವ್ರು ಹೊರಗೆ ಹೋದ್ರು ನೋಡು. ಇನ್ನೂ ಬರಲಿಲ್ಲ ಡಾಕ್ಟ್ರು. ಅಯ್ಯಮ್ಮ ಬಂದು ನಿಂದ್ರಂಗಿಲ್ಲ ಹಂಗೆ ಹೊರಗೆ ಓಡಿಸ್ಬಿಡ್ತಾಳೆ ನೋಡಕ್ಕ ಸಿಸ್ಟ್ರು. ಒಂದಿಟ್ಟು ಹಂಗೆ ಬಿಡ ಯವ ಅದು. ಹಂಗೆ ಯಾರು ಬರಂಗಿಲ್ಲ ಹೋಗಂಗಿಲ್ಲ. ಹಂಗೆ ಕವ ಅಂತಾಳೆ. ಎಲ್ಲರೂ ಬಯಕತ್ತಾರ ಆಕಿಗೆ. ಏನು ಒಳಗೆ ಒಬ್ರು ಇದ್ರ ಹಂಗೆ, ಒಬ್ರು ಹೆಚ್ಚಿಗೆ ಇದ್ರ ಹಂಗೆ ವಟ ಅನ್ನಕತ್ತಾಳ ಅಂತಂದು. ನಿನ್ನೆ ಹೆರಿಗೆ ಹೊತ್ನ್ಯಾಗು ನನಗೂ ಹಂಗೆ ಇದು ಮಾಡಾಕಿ ಹರ್ಕನಾಕಿ ಡಾಕ್ಟ್ರು ಬೈದ್ರು. ಚಂದಂಗಿ ಇದು ಮಾಡಸ, ಅದೇನು ಹೆರಿಗೆ ಹೊತ್ನ್ಯಾಗ ಪೇಷಂಟ್ಗಳ ಹತ್ರ ಹೆಂಗಿರ್ಬೇಕು ಹೆಂಗಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ ಏನು ನಿನಗೆ ಅಂತ ಅನ್ನತ್ಲೆ ಸುಮ್ಮನಾದ್ಲಕ್ಕಾಕಿ. ಡಾಕ್ಟ್ರು ಬಂದ್ರನ. ಏನಮ್ಮ ಅಕ್ಷತಾ ಚೆನ್ನಾಗಿದ್ಯಾ? ಡಾಕ್ಟ್ರೆ ಆರಾಮಿದೇನ್ರಿ. ಏನಂತಾಳ ಮಗಳು? ಚೆನ್ನಾತಂಗೆ ಹಾಲು ಕುಡಿಸ್ಬೇಕು,
ಏನು ಮಕ್ಕೊಂಡವು ಅಂತಂದು ಸುಮ್ಮನಿರಂಗಿಲ್ಲಮ್ಮ. ಎಬ್ಬಿಸಿ ಹಾಲು ಕುಡಿಸ್ಕೊಂತಿರ್ಬೇಕು 2 ತಾಸಿಗೊಮ್ಮೆಟ್ಟು. ಮಕ್ಕೊಂಡು ತೆಗಿ ಎದ್ದಿಲ್ಲ ಹತ್ತಿಲ್ಲ ಅಂತಂದು ಇದು ಮಾಡಂಗಿಲ್ಲ. ಎಬ್ಬಿಸಿ ಹಾಲು ಕುಡಿಸ್ತಿರ್ಬೇಕು. ಸುಸು ಎಷ್ಟು ಹೆಂಗೆ ಮಾಡ್ತಾರೆ ಏನೆಲ್ಲ ನೋಡ್ಕೊತಿರ್ಬೇಕಮ್ಮ. ಇನ್ಮೇಲೆ ಭಾಳ ಕಾಳಜಿಯಿಂದ ನೋಡ್ಬೇಕು ಕೂಸನ್ನ. ಎಷ್ಟು ಬೆಚ್ಚಿಗಿಡ್ತಿಲ್ಲ ಅಷ್ಟು ಕೂಸಿಗೆ ಒಳ್ಳೆಯದು, ನಿಮಗೂ ಒಳ್ಳೆಯದು. ಹ್ಞೂ ಹ್ಞೂ ರೀ. ಆಮೇಲೆ ಮಗುಗೆ ಆದಷ್ಟು ಬೇರೆಯವ್ರ ಕೈಯಾಗ ಕೊಡೋದು ಅವಾಯ್ಡ್ ಮಾಡ್ಬೇಕು ನೀವು. ಬಂದರು ನಮ್ಮ ರಿಲೇಟಿವ್ಸ್ ಬಂದರು, ಅವ್ರು ಬಂದರು ಇವ್ರು ಬಂದ್ರು ಅಂತ ಮಗುನ ಕೊಡೋದು ಕೂತ್ಕೊಳ್ಳೋದು ಮಾಡಂಗಿಲ್ಲ. ಎಷ್ಟು ಸೇಫ್ಟಿಗೆ ನೋಡ್ಕೊತಿರಲ್ಲ ಅಷ್ಟು ಮಗು ಆರೋಗ್ಯ ಚೆನ್ನಾಗಿರುತ್ತಮ್ಮ. ಆಮೇಲೆ ಇಲ್ಲಾಂದ್ರೆ ಸುಮ್ಮನೆ ಹುಷಾರು ತಪ್ಪೋದು ಹಂಗಾಗೋದು. ಯಾರ್ಯಾರು ಹೆಂಗೆ ಇರ್ತಾರೋ ಏನೇನು ಕಾಯಿಲೆ ಇರುತ್ತೋ ಯಾರಿಗೂ ಗೊತ್ತಿರಲ್ಲ. ಹೌದಾ? ನಿಮ್ಮ ಮಕ್ಕಳನ್ನ ನೀವು ಜವಾಬ್ದಾರಿಯಿಂದ ನೋಡ್ಕೊಳೋದು ನಿಮಗೆ ಬಿಟ್ಟಿದ್ದು. ನೋಡ್ಕೊಂತೀವಿ ತಗೊಳ್ರಿ ಡಾಕ್ಟ್ರೆ, ಯಾರ ಕೈಗೂ ಕೊಡಂಗಿಲ್ಲ ರೀ. ಆಯ್ತಮ್ಮ. ನೀವೇನು ಇವತ್ತು ಡಿಸ್ಚಾರ್ಜ್ ಆಗ್ಬೋದು ಸಾಯಂಕಾಲ ಅಷ್ಟೊತ್ತಿಗೆ. ಏನಿಲ್ಲ, ನಾರ್ಮಲ್ ಅಲ್ಲ ಆಗಿರೋದು. ಮಗುನೂ ಹೆಲ್ದಿ ಇದೆ. ನಾನು ಪಿಡಿಯಾಟ್ರಿಷಿಯನ್ ಹತ್ರ ಮಾತಾಡಿದೆ ಇವಾಗ. ಮಗು ಚೆನ್ನಾಗಿದೆ, ಹೆಲ್ದಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಏನೇನು ಸಿರಪ್ ಕೊಟ್ಟಿದ್ದಾರಲ್ರಿ ಅವನ್ನೆಲ್ಲ ನೀಟಾಗಿ ನೋಡ್ಕೊಂಡು ಹಾಕ್ರಿ. ಹ್ಞೂ ಡಾಕ್ಟ್ರೆ, ಆಯ್ತು ರೀ. ಸರಿ ಅಮ್ಮ, ಆಯಿತು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಡು ಸಿಸ್ಟ್ರ್ ಹತ್ರ ನೀಟಾಗಿ. ಗುಳಿಗೆಗಳು ನಿಮಗೂ ಐರನ್ ಟ್ಯಾಬ್ಲೆಟ್ ಬರೆದಿದ್ದೀನಿ, ಅವನ್ನೆಲ್ಲ ಕರೆಕ್ಟಾಗಿ ಡೈಲಿ 2 ಟ್ಯಾಬ್ಲೆಟ್ ತೊಗೋಬೇಕು. ಬೆಳಗ್ಗೆ 1 ರಾತ್ರಿ 1 ನೀಟಾಗೆಲ್ಲ ತೊಗೋಬೇಕು ನೋಡಮ್ಮ. ಏನಾರು ಡೌಟ್ಸ್ ಇದ್ದರೆ ಬಂದು ಸಿಸ್ಟ್ರ್ ಹತ್ರ ಕೇಳ್ಕೊಂಡು ಹೋಗ್ರಿ. ಆಯ್ತು ತಗೊಳ್ರಿ ಡಾಕ್ಟ್ರೆ. ಇವತ್ತು ಹೋಗೋದಂತ ಮನೆಗೆ. ಅದು ಏನು ಅನ್ನೋದು ನೋಡುವ. ಮತ್ತೆ ಇಲ್ಲಿ ಬರ್ತೇನ್ರಿ, ಇಲ್ಲೇ ಬಾ. ಅಲ್ಲೋಕೆ ಅಂದ್ರೆ ಅಲ್ಲೇ ಹೋಗು. ಏನು ಅನ್ನೋದು ಇದು ಮಾಡ್ಕೊ. ಅಲ್ಲೇ ಹೋಗ್ಕೊಂಡು ತೊಗೊಳಕ್ಕ. ಮತ್ತು ನನಗೂ ಏನು ಬ್ಯಾಸ್ರಲಕ್ಕ ಅವಂದು. ಮತ್ತು ಪಾಪ ನಮ್ಮಪ್ಪ ನಮ್ಮವ್ವ ಬ್ಯಾಸ್ರಕ್ಕಾರಲ್ಲ. ಇರ್ಲಿ ಬಿಡಕ್ಕ, ಮತ್ತು ಅಲ್ಲೇ ಮಾಡಿಸ್ಕೊತಾನೆ ಬಣೆತನ. ಹ್ಞೂನವ, ತವ್ರ ಮನೆಯಾಗ ಆದ್ರೆ ಚಂದ ಬಣೆತನ. ನನಗೆ ಹೋಗಕ್ಕೆ ಇಷ್ಟನ ಇತ್ತು. ಏನು ಮಾಡೋದು, ಅಲ್ಲಿ ದವಾಖಾನೆ ಇಲ್ಲ ನೆಟ್ಟಗೆ. ಮತ್ತು ಹೋಗೋದು ಬರೋದು ಮಾಡೋದೇನು ಅಂತಂದು ನಿಮ್ಮ ಮಾವ ಇಲ್ಲೇ ಮಾಡಿಸು, ಇಲ್ಲೇ ಹೆರಿಗೆ ಆಗಲಿ, ಇಲ್ಲೇ ಇರು, ಬ್ಯಾಡ ಹೋಗೋದು ಬರೋದು. ಕೂಸಿಗೆ ಏನು ಕನ್ನರ ಒಂದೀಟು ಶೀತ ಗೀತ ಆದ್ರೆ ಕಟ್ಕೊಂಡು ಇಲ್ಲಿ ಬರೋದು ಆಗಂಗಿಲ್ಲ. ಆಗ್ಲೆಲ್ಲ ಹೊತ್ತಿಗೆ ಬಸ್ಸು ಸಿಗಂಗಿಲ್ಲ, ಏನಿಲ್ಲ. ಇಲ್ಲೇ ಇರು ಅಂತಂದು ಇಲ್ಲೇ ಉಳಿಸ್ಕೊಂಡದ್ದು. ತಡಿ ಎಲ್ಲದಾರ ನೋಡಿ ಬರ್ತಾನೆ. ನೋಡ್ಬ ಹೋಗಕ್ಕ. ತಡೆವ ಇಲ್ಲಿ ಒಂದಿಟ್ಟು ಇದಕ್ಕೆ ಹೋಗ್ಬರ್ತಾನೆ. ಪ್ಯಾಕ್ಯಾನಿಗೆ ಹೋಗಮ್ಮ. ನನ್ನ ಮೊಮ್ಮಗಳಂತೂ ಬಂಗಾರ ಆಗೈತವ. ಹೆಂಗಾರ ಮಾಡಿ ನಮ್ಮ ಅಕ್ಷತಾಗಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾನೆ. ಏನ ನನಗೂ ಮಗಳು ಅನ್ನೋದು ಬಾಣೆತನ ಮಾಡ್ಬೇಕು ಅನ್ನೋದು ನಮಗೂ ಆಸೆ ಇರ್ತೈತಿ. ಒಲ್ಲೆ ಅಂತಾಳಂಗ. ಅದು ಕೂಸಿನ ಮಕ್ಕ ನೋಡತ್ಲೆ ನನಗಂತ್ರನ ಯಾವಾಗ ಕರ್ಕೊಂಡೋಗಿ ಮನ್ಯಾಗ ಇಟ್ಕೊಂಡೇನವ ಅನ್ನಂಗಾಗೈತೆ ನೋಡು. ಈಕೆ ಅಕ್ಕ ಯಾಕೆ ಬರಾಕತ್ತಾಳ ಇತ್ಲಾಗ? ಹೇಳೇ ಇಲ್ಲ ನಾನು ಹೆರಿಗಾಗಿದ್ದು. ಎಲ್ಲಿ ಬೈತಾಳೆ ಏನು, ಹೇಳಿಲ್ಲಂಗೆ ಹೋದಿ ಅಂತಂದು. ಲಕ್ಷಣ ಆಗ್ಲಿಲ್ಲ ನೋಡು. ಹೇಳಿ ಕರ್ಕೊಂಡ ಬರ್ಬೋದಿತ್ತು. ಜೊತೆಗೆ ಒಬ್ಬೇಕೆ ಬರಾಕತ್ತಾಳನ. ಅಲ್ಲ ಲಕ್ಷ್ಮವ್ವ, ಹೇಳೇ ಇಲ್ಲ ಬಿಡ. ಇವ ಮಗಳಿಗೆ ಹೆರಿಗಿದ್ದು ಭಾರಿ ಇದೆ ಬಿಡು. ಹಂಗ ಏನು ಬರ್ತಿದ್ದಿಲ್ಲ ಏನು? ನಾನು ನಿನ್ನ ಕೂಟ ಇಬ್ರು ಬಂದು ನೋಡಿ ಬರಕ್ಕೆ ಬರ್ತದಲ್ಲ. ಅಯ್ಯೋ ಯಾಕ ಲಕ್ಷ ಆಗ್ಲಿಲ್ಲ ಇವ. ನಾನು ಬಂದು ಅಕ್ಷತಾರತ್ತಿ ಕರೀತಾ ಮತ್ತು ಹಿಂಗೆ ಹೆರಿಗೆಗೈತಿ ಹೋಗೋಣ ಬರ್ತೀರೇನೋ ಅಂದು ಯಾವ ಕರೀತಲ್ಲ. ಮತ್ತು ಅವ್ರ ಕೂಟಾಗ ಬಂದೆಲ್ಲ ಅಲ್ಲಿ ಮನೆ ಆ ಕಡೆನ ಬರಲಿಲ್ಲ ಬಿಡ. ಇವ ಬಂದಿದ್ದೆ ಅಂದ್ರೆ ಹೇಳೇ ಬರ್ತಿದ್ದೆ. ಲಕ್ಷ ಆಗಲಿಲ್ಲ ಅವ. ನಿನಗೆ ಯಾರು ಹೇಳಿದ್ರು ಮತ್ತೆ? ಈಗ ಅಲ್ಲಿ ಓಣ್ಯಾಗ ಮಾತಾಡ್ಕೊಳಕತ್ತಿದ್ರ. ನಾನು ಮತ್ತೆ ಗೊತ್ತಾತಲ್ಲ, ಮತ್ತೆ ಹೋಗೋಣ ಅಂತ ನಿಮ್ಮ ಮನೆಗೆ ಹೋಗಿದ್ದೆ. ಮತ್ತು ಬೀಗ ಹಾಕಿತ್ತಲ್ಲ ಇಲ್ಲೇ ದವಾಖಾನೆಗೆ ಅದೇನಂತ ಅನ್ಕೊಂಡೆ. ಮತ್ತೆ ಸುಮ್ಮ ಬಂದು ಮತ್ತೆ ಹೋಗ್ಬೇಕೆ. ಲಕ್ಷ ಆಗ್ಲಿಲ್ಲ ಬಿಡ ಅಕ್ಕ ನನಗೂ. ನೋಡಮ್ಮ, ನೀವು ಯಾರು ಅಕ್ಷತಾ ಅವ್ರ ಕಡೆ ಇದಾರ, ಪೇಷಂಟ್ ಕಡೆ ಇದಾರ? ಹೌದ್ರಿ ಸಿಸ್ಟರ್, ಯಾಕ್ರಿ? ಏನಿಲ್ಲಮ್ಮ, ಅವ್ರದ್ದು ಡಿಸ್ಚಾರ್ಜ್ ಹೇಳಿದ್ದಾರೆ ಡಾಕ್ಟ್ರ್. ಇವಾಗ ಡಿಸ್ಚಾರ್ಜ್ ಮಾಡಿದ್ವಿ. ಅವ್ರದ್ದು ಬಿಲ್ ಪೇ ಮಾಡಬೇಕು. ಬಿಲ್ ಪೇ ಮಾಡಿಕೊಟ್ರಿ ಅಂದರೆ ನನಗೆ ಇದನ್ನು ರೆಸಿಪ್ಟ್ ಕೊಟ್ಟರೆ ನಾನು ನಿಮ್ಮದು ಡಿಸ್ಚಾರ್ಜ್ ಬಿದ್ದನ್ನು ಕೊಡ್ತೀನಿ. ಅವ್ರ ಮನೆಗೆ ಗಂಡ್ಮಕ್ಳು ಯಾರು ಇಲ್ರಿ ಸಿಸ್ಟ್ರ. ಅವ್ರು ಬಂದ್ಮೇಲೆ ಬರ್ತಾರೆ ತಗೋರಿ. ಬಂದು ಹೇಳ್ತಾವ್ರಿ ಗಂಡ್ಮಕ್ಳಿಗೆ. ಹ್ಞೂನಮ್ಮ, ಬೇಗ ಮಾಡಿರಿ. ಬೇರೆ ಪೇಷಂಟ್ಗಳು ಕಾಯ್ತಿರ್ತಾವೆ, ಬೆಡ್ ಬೇಕು ಹಂಗಾಗಿ. ಆಯ್ತು ರೀ ಸಿಸ್ಟ್ರ. ಇದು ನಮ್ಮ ಮನೆಯಪ್ಪನೂ ಬರಲಿಲ್ಲ ಅಕ್ಕ. ಹೊಲಕ್ಕೆ ಹೋಗ್ಬಿಟ್ಟಿತ್ತು. ಇವ್ರು ಬಂದು ಹೇಳಿದಾಗ ಹಂಗಾಗಿ ಒಬ್ಬಕ್ಕೆ ಬಂದೆ ನೋಡಿ. ಈಗ ಬಿಲ್ ಕಟ್ಟಕ್ಕೆ ಅಯ್ಯಪ್ಪನ ಇಲ್ದಂಗೆ ಆಗೈತಿ. ಹೆಂಗೆ ಮಾಡೋದೇನವ ನನಗೂ ಗೊತ್ತಾಗಂಗಿಲ್ಲ ಏನು ಎಂತ ಅಲ್ಲಿ. ನಿನಗೆ ತಿಳಿದೈತಿಲ್ಲ ಲಕ್ಷ್ಮವ್ವ? ಹೌದು, ಕಟ್ತಾರೆ ಬಿಡು. ಏನು ಇದ್ದಂತಾರ ಅದಾರ, ಏನು ಇಲ್ದಂತಾರ ಅಂತಾರ ಅಲ್ಲ. ಬೇಕಾದಂಗೆ ಬಿದ್ದೈತಿ ಕಟ್ತಾರ ಸುಮ್ಕೋದು. ಗೊತ್ತಿಲ್ದಾರ ಇದ್ದಂಗಿರು. ಏನು ಗಂಡ್ಮಕ್ಳು ಅದಾರ ಬೇಕಾದಂಗೆ ಮಾಡಿಲ್ಲ. ದೊಡ್ಡ ಸಸಿ ಇದೆಲ್ಲ ಬಣೆತನ ನಾನು ಇಲ್ಲೇ ಇಟ್ಕೊಂಡು ಮಾಡ್ಯಾರವ. ಮತ್ತೆ ಬಿಡು, ತವ್ರ ಮನೆಗೆ ಹೋಗ್ಯಾಳ ಅಂದ್ರೆ ಸೈ ಇಲ್ಲೇ ಇದ್ಕೊಂಡು ಎಲ್ಲ ಬಣೆತನ ಮಾಡಿ ದವಾಖಾನೆ ಖರ್ಚೆಲ್ಲ ನೋಡ್ಕೊಂಡಾರ. ನೀ ಯಾಕೆ ರೊಕ್ಕ ಕಟ್ತೀವಿ? ಸುಮ್ಕರು ಮಾಡ್ತಾರೆ ಈಕಿದು. ಆತು ಯವ್ವ, ಅದಕ್ಕೆ ಅಂದ್ಲು ಬಿಡು ಅಕ್ಷತ. ಎಂಥ ಹೊಲ್ಸು ಬಿದ್ದೈತಿ ನೋಡಿ ಯವ್ವಗ. ಏಯ್ಯವ್ವ ಶಿವ ಇಲ್ಲೇ ನಿಂದಿರ್ತಾನೆ ತಡಿ. ಹಂಗಂದೆ. ಹೌದು ನೋಡ ಯಾಕ, ನನಗೆ ಒಳ್ಳೆಯೇ ಇಲ್ವಾ? ಅದಕ್ಕೆ ನೀ ಜೊತೆಗಿದ್ರೆ ನನಗೆ ಏನಾರ ಒಂದಿಟ್ಟು ಇದಾಕತ್ತವ. ನೀ ಇಲ್ಲ ಅಂದ್ರೆ ನನಗೆ ಕೈಕಾಲ ಆಡಂಗಲ್ಲ ನೋಡು. ಹಂಗ ಮಾಡ್ತಾನೆ ಸುಮ್ಮನೆ. ನನ್ನ ಗಂಡಿಗೆ ಹೇಳ್ತಾನೆ, ಯವ್ವ ಮೊನ್ನೆನ ಅಲ್ಲೇ 50,000 ಬಿಡಿಸ್ಕೊಂಬಂದು ಇಟ್ಟಾನ. ದವಾಖಾನೆ ಖರ್ಚಿಗೆ ಬೇಕು ಮತ್ತು ಹೆರಿಗೆ ಆದ್ರೆ ಅಂದು. ಅವು ಎದಕ್ಕರ ಅಕ್ಕ ಹುಡುಗಿಗೆ ಏನಾರ ಮಾಡಿಸ್ಕೊಡಕ್ಕೆ ಬರ್ತೈತಿ ಬಂಗಾರ ಅನ್ನೋದಿಲ್ಲ.
ಆಟ ಮಾಡು ಹುಡುಗಿಗೆ ಮೈಯಾಗ ಬಂಗಾರ ಕತಿ ಮಾಡಿಸಿದಂಗೆ ಅನಿಸ್ತೈತಿ ಬಿಡು ಕಟ್ತಾರ ಏನು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ ಏನಿಲ್ಲ ಏನು ಇಲ್ಲಪ್ಪ ಬಡವರು ಅಂದ್ರೆ ಸೇವ ಎಲ್ಲ ಬಿದ್ದಾಯ್ತು ಬೇಕಾದಟ್ಟು ಮಾಡ್ತಾನಕ್ಕ ನಾನು ಅವನವ ಸುಮ್ಮನೆ ಹುಡುಗಿಗೆ ಏನಾರ ಮಾಡಿಸಿದ್ರೆ ಹುಡುಗಿ ಮೈ ಮೇಲೆ ಬಂಗಾರ ಆದಂಗೆ ಆಕತಿ ಸುಮ್ಮನೆ ಮತ್ತೇನು ದವಾಖಾನಿಗೆ ಕಟ್ಟೋದು ಕಟ್ತಾರ ಬಿಡು ಅತ್ತಾಗ ಆ ಹುಡುಗಿನಾರ ನೋಡು ಬಾ ನಡಿ ನೋಡೋಣ ಇವ್ವ ಥೂ ಎಂಥ ಕೆಟ್ಟು ಬಿದ್ದೈತಿ ನೋಡುವ ಯವ ಯೋಗ ಏನು ಅವರ ಅಕ್ಷತರ ಹೂವಾರ ಒಂದಿಟ್ಟು ಇದು ಮಾಡ್ತಾರ ಈ ಮಂದಿ ಮಾತು ಕೇಳ್ಕೊಂಡ ಮತ್ತೆ ಹಾಳಾಗದು ಜನ ಅದಕ್ಕೆ ಅಂತಾಳೆ ಮತ್ತೆ ಅಕ್ಕಿ ಅಕ್ಷತ ನಮ್ಮ ದೊಡ್ಡವನ ಸರಿ ಇಲ್ಲ ಯಾಕ ನನಗೆ ಆಕಿ ನಮ್ಮ ದೊಡ್ಡವನ ಕಂಡ್ರಾಗಂಗಿಲ್ಲ ನನಗೆ ಅಂದು ನೋಡು ಎಷ್ಟೆಲ್ಲ ಕೆಟ್ಟು ಬಿದ್ದು ಬಿಡುತ್ತಾರೆ ನೋಡು ಶೋಭಾ ಇಲ್ಲಿ ಬಂದು ನಿಂತಿಲ್ವಾ ಒಳಗ ಕೂಸಿನ ಹತ್ರ ಯಾರದಾರ ತೀರ ಇಲ್ರಿ ಡಾಕ್ಟರ್ ಬಂದು ನೋಡೋದ್ರಿ ಈಗ ಅಕ್ಷತರ ಅವ್ರು ಅವ್ರು ಯಾರೋ ಅವ್ರು ದೊಡ್ಡವ್ರು ಬಂದಾರ್ರಿ ಹೋಗ್ಯಾರ ಓಟ್ರಿ ಇದ್ರೆ ಕಿಶಿಷ್ಟ್ರು ಬಂದು ಬೈತಾಳ ಅಂದ್ ಹೊರಗೆ ಬಂದಿರಿ ಅಂತೀರ ನೀವು ಎತ್ಲಾಗ ಹೋಗಿದ್ರಿ ಇದ್ದಿಲ್ಲ ಅಲ್ಲಿ ಅಲ್ವಾ ನಾನು ಪೈಖಾನಿಗೆ ಹೋಗ್ಬೇಕತ್ತ ಇವ ಅದಕ್ಕೆ ಹೊಂದ ಮಾಡಕ್ಕೆ ಹೋಗಿದ್ದೆ ಹೌದೇನ್ರಿ ಅತ್ಯಾರ ಇದು ಇವತ್ತು ಡಿಸ್ಚಾರ್ಜ್ ಮಾಡ್ಯಾರಂತ್ರಿ ಮತ್ತೆ ಕರ್ಕೊಂಡು ಹೋಗ್ಬಿಡ್ರಿ ಅಂದ್ರು ಆಕೆ ಅಕ್ಷತ ನೋಡಿದ್ರ ವಾಲ್ಯ ಅಂದ್ಲರಿ ಅತ್ಯಾರ ಅವ್ರ ಅವ್ರ ಮನೆಗೆ ಹೋಗಕ್ಕ ಮೊದ್ಲು ನಾವು ಹುಡುಗಿ ನೋಡು ಯಾಕ ಒಲ್ಲೆ ಅಂತೈತಿ ಹೋಗಕ್ಕೆ ಅಲ್ಲಿಗೆ ಒಲ್ಲೆ ಅಂತಾಳವ ಇಲ್ಲೇ ಇರ್ತಾನೆ ಅಂತಾಳ ಹೆಂಗ ಏನವ ಮತ್ತೆ ಅಕ್ಕ ಹೇಳೇನ್ರಿ ಅತ್ಯಾರ ತವ್ರ ಮನೆಗೆ ಇದ್ದಂಗೆ ಆಗಲ್ಲವ ಇಲ್ಲೇ ಇರ್ತಿ ಅಂದ್ರೆ ಇರು ನಾವೇನು ಬೇಡ ಅನ್ನೋದಿಲ್ಲ ಮಾಡ್ತೇವಿ ತವ್ರ ಮನೆಗೆ ಇದ್ದಂಗೆ ಆಗಲ್ಲ ನೋಡು ಮತ್ತೆ ಹೆಂಗೆ ಮಾಡ್ತಿ ನಿಮ್ಮ ಅವ್ವರ್ಗೂ ಮತ್ತೆ ಅನ್ನೋದು ಆಸೆ ಇರ್ತೈತಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಂದಂತ್ರೂ ಅಲ್ಲಿ ದವಾಖಾನೆ ಇಲ್ಲವ ನಿರ್ವ ಇದ್ದಿಲ್ಲ ಇಲ್ಲೇ ಮಾಡಿಸ್ಕೊಂಡಿದ್ದೆ ಇಲ್ಲಕ್ಕ ನಾನು ಅಲ್ಲೇ ಹೋಗಿದ್ದೆ ಹಿಂಗಾತು ಅಂತ ಹೇಳಿದ್ನೆ ನನಗೆ ಹೂನಕ್ಕ ಮತ್ತೆ ಹೊಕ್ಕಾನಿ ಅಂತ ಅಂದ್ಲರಿ ಅತ್ಯಾರ ಹುನವ ಮತ್ತೆ ನೋಡಿ ಗೌರವ್ಗೆ ಏನು ಅನಿಸ್ತೈತಿ ನೋಡು ಮಗಳನ್ನ ಕಳ್ಸಕ್ಕೆ ಹೊಲ್ದಾಗ ಎಲ್ಲ ಇಟ್ಕೊಂಡಾರ ಅಂತ ಅನ್ನಂಗೆ ಆಗಬಾರ್ದಲ್ವ ನಾನು ಹೇಳೋಣ ಅನ್ಕೊಂಡೆ ನೋಡಿ ಮತ್ತೆ ಅಲ್ಲಿಗೆ ಹೋಗು ಅನ್ನಕತ್ತಾರ ಇಲ್ಲಿ ಮಾಡಕ್ಕೆ ಹೊಲ್ದಾಗ್ಯಾರ ನಮ್ಮ ಅಕ್ಕಂದಾದ್ರೆ ಮಾಡ್ಯಾರ ಅಂತಂದು ಅನ್ಬಾರ್ದಲ್ವ ಆಕಿ ಹಂಗಾಗಿ ಸುಮ್ಮನಾಗಿದ್ದು ನಾನು ಆಕೆ ಹೆಂಗಾರ ಮಾಡೋಲಕ್ಕೆ ಇರ್ತಾಳ ಅಂದ್ರೆ ಮಾಡಿದ್ರಾತ್ರು ಹೋದ್ರು ಹೋಗ್ಲಿ ಅಂತಂದು ಸುಮ್ಮನಾಗಿದ್ನವ ನೋಡ್ರಿ ಇತ್ತೀರ ಅದಕ್ಕೆ ಹೊಕ್ಕಾನಿ ಅಂದಾಳ್ರಿ ಈಗ ಅವ್ರ ಓವರ್ ಹಂಗೆ ಮಾಡ್ತಾರೆ ಬಿಡ್ರಿ ಇತ್ತೀರ ಹಂಗೆ ಎಲ್ಲದಕ್ಕೆ ಕವ ಅನ್ನೋದು ನಮ್ಮ ನೀನ ಮಾಡ್ತಾರೆ ಆಕೆಗೆ ಸಿಟ್ಟು ಬರ್ತೈತಿ ಮತ್ತೆ ರತ್ನಾಗ ಹೇಳಿದ್ರಿಲ್ಲವ ಅಯ್ಯ ಮೊದ್ಲು ಹುಡಿ ಗುಟ್ಟತ್ಲೆ ಇವ್ರು ತಂಗಿಗೆ ಹೇಳಿರೋದ್ರಿ ಮೊದ್ಲು ಹಿಂಗ ಹುಡಿ ಗುಟ್ಟೈತಿ ಅಂತಂದು ಏನು ಬರಗಿರ್ತಾಳೆ ಏನ್ರಿ ಇವತ್ತು ಬರ್ತಾನಿ ಅಂತ ಅಂದ್ಲಂತ್ರಿ ನೋಡಕ್ ಹುಡುಗಿನ ಸುಮ್ಮನೆ ಮನೆಗೆ ಬಾ ಅಂತ ಹೇಳ್ಬೇಕ್ರಿ ಮತ್ತೇನು ದವಾಖಾನ್ಯಾಗ ಕರ್ಕೊಂಡು ಹೋಗವಲ್ರಿ ಮನೆಗೆ ಬಾ ಅಂತ ಅನ್ಬೇಕ್ರಿ ಈಕಿಗೆ ಮಾಡಿದ್ರ ತಗೋ ಮತ್ತೆ ಮನೆಗೆ ಕರ್ಕೊಂಡು ಹೋಗೋಣ ಅಲ್ಲೇ ಬಂದು ನೋಡ್ತಾಳ ಹೌದಿಲ್ಲ ಬತ್ಲೆ ಸ್ವಚ್ಛಗಿ ಎರಿ ಅನ್ಬೇಕು ಕೂಸಿಗೆ ಆಕಿಗೆ ಚಲೋ ತಂಗ ನೀರು ಮಳ ಕಾಸಿ ಎರೆದ್ ಬಿಡ್ಬೇಕು ಪಾಪ ನಿನ್ನೆ ಹೆರಿಗೆ ಆದ್ಮೇಲೆ ಮೈ ತೊಳ್ಕೊಂಡಿರಲ್ಲ ಒಂದು ಸಮಾಧಾನ ಆಗಂಗಿಲ್ಲ ಅದು ನಿಮ್ಮ ಅವ್ವರಿಗೆ ಅವ್ರಿಗೆ ಹೇಳ್ಬೇಕತ್ತವ ಹೇಳಿದಿಲ್ಲ ಅವ್ರಿಗೆ ಹೇಳಿದ್ನಿರಿ ತೀರ ಹೇಳ್ಯಾರಲ್ಲ ಗೊತ್ತಲ್ಲ ಅಪ್ಪಗ ಫೋನ್ ಹಚ್ಚಿ ಹೇಳು ಮತ್ತೆ ಅವಾಗ ಹೇಳ್ತೈತಿ ಅಪ್ಪ ಅಂತಂದು ಅಂದಿದ್ದೆ ಏನು ಮಾಡ್ಯಾರೇನ್ರಿ ತೀರ ಮತ್ತೆ ಇವರು ಮನೆಗೆ ಹೋದ್ರಲ್ರಿ ಗೊತ್ತಲ್ಲ ಹಂಗಾರೆ ಹೇಳೇ ಹೇಳ್ಬೇಕು ಇವೇಂದ್ರೆ ಏನು ಮಾಡಕತ್ತಿದ್ರಿ ತೀರ ಸುಮ್ಮನೆ ಮಕ್ಕೊಂಡಿದ್ದನ್ರಿ ರಾತ್ರಿ ಏನು ಮಿಸ್ಗಾಡಿಲ್ ಬಿಡು ಸುಮ್ಮ ಮಕ್ಕೊಂಡಿದ್ದ ಅವ್ರಪ್ಪ ಒಳ್ಳೆ ಎದ್ದ ಅವ್ರಪ್ಪ ಅಂದ್ನಲ್ಲ ಸುಮ್ಮನಾದ ಏನು ನೀನು ಬೇಕಂತಂದೇನು ಕೇಳಲಿಲ್ಲ ಸುಮ್ಮನಾಗಿದ್ದ ಒಂದಿಟ್ಟು ಬಿಸಿದು ಉಪ್ಪಿಟ್ಟು ಮಾಡಿದ್ನವ ಮತ್ತೆ ಕಿ ಗಂಜಿ ಮಾಡ್ಕೊಂಬಂದೆಲ್ಲ ಅವನಿಗೆ ಉಪ್ಪಿಟ್ಟು ಮಾಡಿ ತಿನ್ನಿಸಿದ್ದೆ ಸ್ವಲ್ಪ ಗಂಜಿತ್ತು ಕುಡಿಸಪ್ಪ ಅವನಿಗೆ ಅಂತ ಅಂದೆ ಏನು ಮಾಡ್ಯಾನೇನವ ಹೋಗಿ ಒಂದಿಟ್ಟು ಅಡುಗೆ ಮಾಡ್ಬೇಕು ನೋಡಿ ಈಗ ಹೌದೇನು ರೀತಿಯರ ಮತ್ತೆ ಅವ್ರ ಓವರ್ ಇರ್ತಾರನ ನಾನು ನೀನು ಹೋಗೋಣ ನಡ್ರಿ ಮತ್ತೆ ಮನೆಗೆ ಹೋದ್ರೆ ಒಂದಿಟ್ಟು ಬದುಕರ ಹಾಕೋ ಹೋದಿಲ್ಲ ರೀತಿಯರ ಮತ್ತೆ ಹಂಗ ಮಾಡಿದ್ರ ತಗೋ ಮತ್ತೆ ಅವ್ರ ಓವರ್ ಇರಲಿ ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬರ್ತಾರೇನ ನಾವು ಮತ್ತೆ ಹೋಗೋಣ ಒಂದು ಮಾತು ಕೇಳಂಗೆ ಹೇಳಿ ನಡ್ರಿ ಈ ಥರ ಕೇಳಿ ಹೋದ್ರಾತ ಮಂಜುಳಾ ಯಾಕ್ರಿ ಈಗ ಅಳಿಯಂದ್ರ ಫೋನ್ ಮಾಡಿದ್ರು ಈ ಅಕ್ಷತಾಗ ಹೆರಿಗೆ ಆತಂತ ಹೌದೇನ ಯಾವಾಗ ರಾತ್ರಿನ ದವಾಖಾನಿಗೆ ಹೋಗಿದ್ರಂತ ಮುಂಜಾನೆ ಆಗೈತಂತ ಹೆರಿಗೆ ಹೆಣ್ಣು ಹುಡಿ ಗುಟ್ಟೈತಂತ ಹೌದೇನ ಚಲೋ ಆತ್ ಬಿಡ ಒಬ್ಬನ ಮಗ ಒಬ್ಬಾಕಿ ಮಗಳು ಬಂದ್ಲ ಹಂಗಾರ ಮನೆಗೆ ದವಾಖಾನ್ಯಾಗ ಅದಾಳಂತ ಶೋಭಾ ಹುಡುಗನ ಮನ್ಯಾಗ ಅವ್ರ ಅತ್ತಿ ಅಂತೇಳಿ ಬಿಟ್ಟು ಹೋಗಿದ್ಲಂತ ಈಗ ಮತ್ತೆ ಅವ್ರ ಅತ್ತಿನ ದವಾಖಾನಿಗೆ ಹೋತಂತ ರಾಘವೇಂದ್ರ ಅವರಪ್ಪ ಮನ್ಯಾಗ ಅದಾರಂತ ಹಂಗಾಗಿ ಫೋನ್ ಮಾಡಿದ್ನಿರಿ ಮಾವರ ಅತ್ತಿಯರ್ಗೆ ಹೇಳ್ರಿ ಅಂತ ಅಂದ ಪರ್ಸು ಆತ್ ಬಿಡ್ರಿ ಮತ್ತೆ ಹೆಂಗ ಏನ ಆತಲ್ಲ ತೆಗೀರಿ ಚಲೋ ನಂಗ ತಾಯಿ ಮಕ್ಳು ಚಲೋ ಅದಾವಲ್ಲ ಅಷ್ಟ ಆತ್ ಬಿಡ್ರಿ ಮತ್ತು ಅದಕ್ಕೆ ಹೇಳೋಣ ಅಂತಂದು ಬಂದೆ ಇದು ನಾನು ಒಂದಿಟ್ಟು ಗೊಬ್ಬರ ಹಾಕಿಸ್ಬೇಕು ಪ್ಯಾಟಿಗೆ ಹೋಗ್ಬೇಕು ಬರೋದು ಹೊತ್ತಕತಿ ಮತ್ತು ಕಾಯ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ ಬಾಗ್ಲ ಮುಂದಕ್ಕೆ ಇಟ್ಕೊಂಡು ಇರು ಏನು ಮತ್ತು ಬರೋದು ಹೊತ್ತಕತಿ ಉಣ್ಣಕ್ಕೆ ತಿನ್ನಕ್ಕೆ ಕಾಯ್ಕೊಂತ ಕುಂದ್ರಬೇಡ ಊಟ ಮಾಡಿ ಗುಳಿಗೆ ನುಂಗ್ ನೀನು ಹೌದೇನು ಲಘು ಬರ್ರಿ ತೀರ ಹೊತ್ತು ಮಾಡಕ್ಕೆ ಹೋಗ್ಬೇಡ್ರಿ ಲಘು ಹೋಗಿ ಲಘು ಬರ್ರಿ ಲಘು ಬರ್ತಾನೆ ತಗೋ ಲಘು ಅಂದ್ರೂ ಹೊತ್ತ ಆಗ್ಬಿಡ್ತೈತಿ 10 ಗಂಟೆ ನಿಲ್ದಂಗೆ ಆಗಂಗಿಲ್ಲ ಈಗ ಅಲ್ಲೇ ಬಿಡೋದ 3 ಗಂಟೆ ಆಯ್ತು ನಾನು ಹೋಗಿ ಬರೋದು ಭಾಳ ಹೊತ್ತಕತಿ ಏನು ಕಾಯ್ಕೊಂತ ಕುಂದ್ರಬೇಡ ಊಟ ಗೀಟ ಮಾಡ್ಕೊಂಡ ಇರು ತಗೋರಿ ಇಲ್ಲೇ ಮತ್ತೆ ನಾ ಹಂಗಾರ ಏನಾರ ತೊಗೊಂಬರೋದು ಐತೇನೆ ಏನಿಲ್ರಿ ಹಬ್ಬದ್ದು ಒಂದಿಷ್ಟು ದಿನಸಿ ತೊಗೊಂಬರ್ಬೇಕು ನೋಡು ಅಲ್ಲೇ ತೊಗೊಂಬಂದ್ಬಿಡ್ರಿ ಮತ್ತೇನಿಲ್ಲಿ ಅಲ್ಲೇ ಈಗ ಇಲ್ಲಿಗೂ ರೊಕ್ಕದ ಭಾಳ ಪರಕಾಕತಿ ಸೊ ಒಂದು 5-10 ರೂಪಾಯಿ ಜಾಸ್ತಿನೇ ಹೇಳ್ತಾರೆ ಇವರು ಸುಮ್ಮನೆ ಪ್ಯಾಟಿಗೆ ಹೋಗಿರ್ತೀರಿ ಅದಕ್ಕಾಗಿ ಏನು ಹೊಂಟಿಲ್ಲ ತೊಗೊಂಡು ಬಂದ್ಬಿಡ್ರಿ ಮತ್ತೆ ಹಬ್ಬದ ದಿನಸಿನ ಆಯ್ತು ತಗೊಂಗಾರ ಬರ್ತೇನೆ
ಹಾಯ್ ಇಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ. ಇವತ್ತಿನ ಕತೆ ಯಾರೆಲ್ಲರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ನೇಹಿತರೆ. ನೋಡೋಣ ನಾಳೆ ನಾಡಿದ್ದು ವಿಡಿಯೋಸ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. 3 ದಿನ ಹಬ್ಬ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ, ಕೆಲಸ ತುಂಬಾ ಇದೆ. ಹಂಗಾಗಿ ಆದಷ್ಟು ಟೈಮ್ ಸಿಕ್ಕರೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇಲ್ಲಾಂದರೆ ಮಂಗಳವಾರದಿಂದ ಕಂಟಿನ್ಯೂಸ್ ವಿಡಿಯೋ ಬರುತ್ತೆ. ಮಂಗಳವಾರ ತನಕ ಸ್ವಲ್ಪ ಗ್ಯಾಪ್ ಆಗುತ್ತೆ ಅನ್ನಿಸ್ತಿದೆ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಆದಷ್ಟು ವೀಡಿಯೋಸ್ಗಳನ್ನೆಲ್ಲವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಹೈ ಪಾಯಿಂಟ್ಸ್ ಕೊಡ್ರಿ ಅಂತ ಕೇಳ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ.